ಜೈ ಗುರುದೇವ ದತ್ತ. ತುಂಬ ಜನರು ನನ್ನ ಹತ್ರ ಉಪದೇಶ ತಗೊಳ್ಬೇಕು ಅಂತ ಬರ್ತಾರೆ. ಇವಾಗ ನಾನು ತುಂಬ ಗುರುಗಳನ್ನು ಭೇಟಿಯಾಗಿದ್ದೀನಿ. ನನ್ನನ್ನು ತುಂಬ ಗುರುಗಳು ನನ್ನನ್ನು ತುಂಬ ರೀತಿಯಲ್ಲಿ ಗುರು ಪರೀಕ್ಷೆ ಮಾಡಿದ್ದಾರೆ. ಈಗಿನ ಜನಮಾನಸಕ್ಕೆ ಗುರು ಪರೀಕ್ಷೆ ಅಂದರೆ ಏನಂತ ಗೊತ್ತಿಲ್ಲ. ನಾನು ತುಂಬ ಗುರು ಪರೀಕ್ಷೆಗೆ ಒಳಪಟ್ಟವನು. ಇವನು ನನ್ನ ಹತ್ರ ಬರುವವರೆಗೂ ನಾನು ಗುರು ಪರೀಕ್ಷೆ ಮಾಡಿಯೇ ಮಾಡ್ತೀನಿ. ಆದರೆ ಕೆಲವರು ಕೋಪ, ಅಹಂಕಾರ, ಮತ್ಸರದಿಂದ ನನ್ನನ್ನೇ ಬ್ಲೇಮ್ ಮಾಡಿಕೊಂಡು ದೂರ ಹೋಗಿಬಿಡ್ತಾರೆ. ಆಮೇಲೆ ಅವರಿಗೆ ಅರಿವಾಗಿ ಅವರು ಹತ್ರನೂ ಬರ್ತಾರೆ. ಆದರೆ ನಾನು ಎಲ್ರಿಗೂ ಒಂದು ತಿಳಿಸ್ಬೇಕು ಅಂತ ಇದ್ದೀನಿ, ಗುರು ಪರೀಕ್ಷೆ ಇಲ್ಲದೆ ನಾವೀಗ ಯಾವುದೇ ಒಂದು ಈಗ ಬ್ಯಾಂಕಿಗೆ ಹೋಗ್ತೀವಿ, ಇಲ್ಲ ಒಂದು ಬಂಗಾರದ ಅಂಗಡಿಗೆ ಹೋಗ್ತೀವಿ, ಇಲ್ಲ ಯಾರನ್ನ ನಾವು ನಂಬಬೇಕು ಅಂತಾದರೆ ಅಲ್ಲಿ ಪರೀಕ್ಷೆ ಇದ್ದೇ ಇರುತ್ತೆ. ನಾವು 10th ಸ್ಟ್ಯಾಂಡರ್ಡಲ್ಲಿ ಪಬ್ಲಿಕ್ ಪರೀಕ್ಷೆಗೆ ಕೂತ್ಕೊಳ್ತೀವಿ, 12th ಸ್ಟ್ಯಾಂಡರ್ಡಲ್ಲಿ ಪರೀಕ್ಷೆ ಮಾಡ್ತೀವಿ. ನಾವು ಪಾಠ ಕೇಳಿದ ನಂತರ ಟೀಚರ್ ಹತ್ರ ಅಲ್ಲಿ ಒಂದು ಪ್ರತಿ ವರ್ಷವೂ ಒಂದು ಪರೀಕ್ಷೆ ಅಂತ ಇರುತ್ತೆ. ಯಾಕೆಂದರೆ ನಾವು ಎಷ್ಟು ಮಾರ್ಕ್ ತೆಗೆದಿದ್ದೀವಿ, ನಾವು ಏನು ಜ್ಞಾನವನ್ನು ಪಡ್ಕೊಂಡಿದ್ದೀವಿ ಅಂತೇಳಿ. ಅದೇ ರೀತಿಯಲ್ಲಿ ನಮ್ಮ ಸನಾತನ ಪರಂಪರೆಯಲ್ಲಿ ನೀವು ಗುರುವನ್ನು ನಂಬಿದ್ದೀರಿ ಅಂತಾದರೆ ಗುರು ಪರೀಕ್ಷೆ ಇದ್ದೇ ಇರುತ್ತೆ. ಮತ್ತು ಇಲ್ಲಿ ಗುರು ಅಂತ ಹೇಳಿದರೆ ನಾನು ಯಾವ ಗುರುಗಳನ್ನು ನಾನು ಇಲ್ಲಿ ಕಮೆಂಟ್ ಮಾಡ್ತಾ ಇಲ್ಲ. ಗುರು ಅಂತ ಹೇಳಿದರೆ 1 to 1 ಮೀ ಆ್ಯಂಡ್ ಯು. ಈಗ ಶಿಷ್ಯನ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವವನೇ ಗುರು. ಇದು ಪಬ್ಲಿಕ್ ಆಗಿ ಲಕ್ಷ ಲಕ್ಷ ಜನರಿಗೆ ನಾವು ಪ್ರವಚನ ಮಾಡೋದು ಅದು ಗುರು ಆಗುವುದಿಲ್ಲ. ಅಂಥ ಗುರು ಖಂಡಿತ ಲಕ್ಷ ಲಕ್ಷ ಜನರನ್ನು ಉದ್ಧಾರ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಇಲ್ಲಿ ನಮ್ಮ ಗುರುಕುಲ ಪದ್ಧತಿಯಲ್ಲಿ ಏನು ಅಂತ ಹೇಳಿದ್ರೆ, ಶಿಷ್ಯನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡಬಲ್ಲ ಮತ್ತು ಶಿಷ್ಯನನ್ನು ಗುರುವಾಗಿಸಬಲ್ಲ ಗುರುವೇ ನಿಜವಾದ ಗುರು. ಆ ಗುರು ದತ್ತಾತ್ರೇಯ ಎಲ್ಲರಿಗೂ ಮಂಗಳ ಮಾಡುತ್ತೆ.